ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಬೆಳಗಿನ ಜಾವಕ್ಕೆ ನಾಷ್ಟಕ್ಕೆ ಅತಿ ಹೆಲ್ದಿಯಾಗಿರುವಂಥ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂತಹ ದೋಸೆನ ತೋರ್ಸಾಕತ್ತೀನಿ. ನಿಮ್ಗೇನಾದರೂ ಜೋಳದ ರೊಟ್ಟಿ ಬರೋಂಗಿಲ್ಲ ಅಂದ್ರೆ ಅವರು ಕೂಡ ಈ ದೋಸೆನ ಮಾಡ್ಕೊಂಡು ತಿನ್ಬೋದು. ಅದೇನಪ್ಪ ಅಂತಂದ್ರೆ ನಾನು ನಿಮ್ಗೆ ಇವತ್ತಿನ ದಿನ ನಿಮ್ಗೆ ಜೋಳದ ಹಿಟ್ಟಿನಿಂದ ದೋಸೆ ಮಾಡೋದು ತೋರ್ಸಾಕತ್ತೀನಿ. ಭಾಳ ಮಸ್ತ್ ಅದ, ಹಂಗೆ ಮಾತ್ರ ಟೇಸ್ಟ್ ಮಾತ್ರ ಅನಾವತ್ತದ. ಹಂಗೆ ಅದ್ರ ಜೊತೆಗೆ ಮಸ್ತ್ ಕಾಂಬಿನೇಷನ್ ಆಗಿರುವಂಥ ಚಟ್ನಿನೂ ಕೂಡ ಮಾಡಿ ತೋರ್ಸಾತೆ ನೋಡ್ರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಮತ್ತೆ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ನಾನಿಲ್ಲಿ ಒಂದು ಜಾರಿಗೆ 1 ಕಪ್ಪಷ್ಟು ನಾನು ಜೋಳದ ಹಿಟ್ಟು ಹಾಕ್ಕೊಳಕತ್ತೀನಿ. ಹಂಗೆ ಅದೇ ಕಪ್ ಅಳತಿಲಿ ನಾನು ರವೆ ಹಾಕ್ಕೊಳತ್ತೀನಿ. 1 ಕಪ್ ಜೋಳದ ಹಿಟ್ಟು, 1 ಕಪ್ ರವೆ ನೋಡ್ರಿ, ಚಿರೋಟಿ ರವೆ. ಇವಾಗ ಇದಕ್ಕೆ 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಂಗೆ ಒಂದು ಸ್ವಲ್ಪ 1 ಚಮಚದಷ್ಟು ಅಜ್ವೈನ್ ಹಾಕ್ಕೊಂಡಿದ್ದೀನಿ ನೋಡಿರಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಕೊಂಡು ಬಿಡ್ತೀನಂತ. ಇವಾಗ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಪೂರ್ತಿ ಇದನ್ನು ನಾವು ನೈಸಾಗಿ ರುಬ್ಕೊಳ್ಳೋಣಂತ. ನೋಡಕತ್ತಿರಲ್ಲ ಇವಾಗ ಹಿಟ್ಟು ಇದು ರೆಡಿಯಾಗೈತಿ, ತೋರಿಸ್ತೀನಿ ನಿಮಗೆ. ಈ ರೀತಿ ನೀವು ರುಬ್ಬಿ ಮಾಡ್ಕೊಳ್ಳೋದ್ರಿಂದ ಈ ದೋಸೆ ಒಂದು ಸ್ವಲ್ಪನೂ ಕಟ್ಟಾಗಂಗಿಲ್ಲ, ಮಾತ್ರ ದೋಸೆ ಮಾತ್ರ ಹಂಚಿಗೆ ಅಂಟ್ಕೊಳ್ಳಲಾರ್ದ ನೀಟಾಗಿ ಎದ್ದು ಬರ್ತಾವೆ ನೋಡಿರಿ, ಅಷ್ಟು ಚೆನ್ನಾಗಿ ಬರ್ತಾವೆ. ನಿಮಗೆ ದೋಸೆ ಮಾಡೋಕೆ ಬೇಜಾರ ಅನ್ಸಂಗಿಲ್ಲ. ಹಂಗೆ ನಿಮ್ಗೇನಾದರೂ ಇನ್ಸ್ಟಂಟಾಗಿ ಬೆಳಗಿನ ಜಾವಕ್ಕೆ ಏನು ಮಾಡಬೇಕಪ್ಪ, ಮಕ್ಕಳಿಗೆ ಟಿಫಿನಿಗೆ ಏನು ಹಾಕ್ಕೊಡ್ಬೇಕು ಅಂತ ನಿಮ್ಗೆ ಏನಾದ್ರು ಚಿಂತೆ ಆಗಿತ್ತಂದ್ರೆ ಚಿಂತೆ ಬಿಡ್ರಿ, ಈ ದೋಸೆ ಮಾಡ್ಕೊಂಡು ತಿನ್ನಿರಿ, ಭಾಳ ಮಸ್ತ್ ಅದ. ನೋಡಕತ್ತಿರಲ್ಲ ನೋಡಿರಿ, ಹಿಟ್ಟಿನ ಹದ ಇಷ್ಟು ಇರಬೇಕು. ಇದು ಸ್ವಲ್ಪ ಗಟ್ಟಿಯಾಗಿದ್ದರೆ ನಾನು ಇದಕ್ಕೆ ಸ್ವಲ್ಪ ಅದೇನು ಜಾರಿಗೆ ಹತ್ತಿತ್ತಲ್ಲ ಆ ಹಿಟ್ಟು, ಅದನ್ನು ನೀರು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಂಗೆ ಇದ್ರ ಜೊತೆಗೆ ಚಟ್ನಿ ಮಾಡಿ ತೋರಿಸ್ತೇನಂತ. ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ, ಹಂಗೆ ಅರ್ಧ ಕಪ್ ಅಳ್ತಿಲ್ಲ ನಾನು ಪುಟಾಣಿ, ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಜಾಸ್ತಿ, ಒಂದು 2ರಿಂದ 3 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ 4 ಪದಾರ್ಥ ಹಾಕಿ ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನೈಸಾಗಿ ಸ್ವಲ್ಪ ತರಿತರಿಯಾಗಿರಲಿ, ಭಾಳ ನೈಸ್ ಬೇಡ. ಇವಾಗ ಈ ಜೋಳದ ಹಿಟ್ಟಿನ ದೋಸೆಗೆ ಈ ಚಟ್ನಿ ಮಾಡ್ಕೊಂಡು ತಿಂದು ನೋಡಿರಿ, ಭಾಳ ಮಸ್ತ್ ಇರುತ್ತೆ. ಚಟ್ನಿನೂ ರೆಡಿ ಆಗೈತಿ, ಈ ಕಡೆ ಹಂಚು ಬಿಸಿ ಆಗೈತಿ. ಬರ್ರಿ ಮತ್ತೆ ಕಡೆ ಮಾಡೋಣ, ದೋಸೆ ಮೇಲೆ ಹಂಚ ಮೇಲೆ ದೋಸೆ ಹಾಕಿ ಬಿಡೋಣಂತ. ಇವಾಗ ನೋಡಿರಿ ಹಂಚಿಗೆ ಸ್ವಲ್ಪ ನೀರು ಚಿಮುಕಿಡ್ಸ್ಕ್ಯಾರ ನಾನು. ಇವಾಗ ಹಿಟ್ಟೇನೆ ಒಂದು 2 ನಿಮಿಷ ನೆನೆದ್ರೆ ಸಾಕು ನೋಡಿರಿ, ಭಾಳ ನೆನೆಯಬೇಕಂತ ಅವಶ್ಯಕತೆ ಏನಿಲ್ಲ. ನೀವು ರುಬ್ಕೊಂಡು ಬಿಟ್ಟು ಹಿಂಗೆ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ದೋಸೆ ಬರ್ತಾವೆ. ಇವಾಗ ನೋಡಿರಿ ದೋಸೆ ನೀವು ಆರಾಮ್ಸೆ ನೀರು ಹಾಕ್ಕೊಂಡ್ಬಿಟ್ಟು 1.5 ಸೌಟ್ ಹಾಕ್ಕೊಂಡ್ಬಿಟ್ಟು, ನಿಮಗೆ ಎಷ್ಟು ದೊಡ್ಡಬೇಕಲ್ಲ ದೊಡ್ಡದಾಗಿ ಬೇಕಂತ 1-2 ಸೌಟ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಿಂಗೆ ಕೈನ ಸಡ್ಲಿ ಬಿಟ್ಟು ಆರಾಮ ತಿರುವಿದ್ರಂದ್ರೆ ದೋಸೆ ನೀಟಾಗಿ ಬರುತ್ತೆ. ಇವಾಗ ಮ್ಯಾಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆನ ಹೊಳಿಸಿ ಹಾಕ್ಕೊತೀನಿ. ನೋಡಿರಿ ಒಂದು ಸ್ವಲ್ಪನೂ ಹಂಚಿಗೆ ಅಂಟ್ಕೊಂಡಿಲ್ಲ ದೋಸೆ, ಅಷ್ಟೇ ನೀಟಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ, ಒಂದು ಸ್ವಲ್ಪ ಹಂಚಿಗೆ ಬಿಡಲ್ಲ, ಅಂಟ್ಕೊಳ್ಳಾರ್ದ ಈ ರೀತಿ ಹಿಂಗೆ ಮೇಲೇ ಇರುತ್ತೆ ನೋಡಿರಿ, ಅಂದ್ರೆ ಅದಕ್ಕೆ ಅಂಟ್ಕೊಂಡು ಇರೋಂಗಿಲ್ಲ. ಅಂದರೆ ರುಬ್ಬಿ ಮಾಡೋದ್ರಿಂದ ಹಂಚಿಗೆ ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ. ಹಾಗೆ ನಾವು ಹಾಕ್ಕೊಂಡು ಮಾಡ್ಕೋತೀವಲ್ಲ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನೋಡಿರಿ ಎರಡೂ ಸೈಡಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಳ್ತೀನಂತ. ಇನ್ನೊಂದು ದೋಸೆ ನಿಮಗೆ ಹಾಕಿ ತೋರಿಸ್ತೀನಿ. ಈ ರೀತಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಿಧಾನಕ್ಕೆ ಕೈ ಸ್ವಲ್ಪ ಸಡ್ಲಿ ಬಿಟ್ಟು ನೀವು ಈ ರೀತಿ ಹಿಂಗೆ ದೋಸೆನ ತಿಕ್ಕಿದ್ರೆ ಅಂತಂದ್ರೆ ದೋಸೆ ಬರ್ತೈತಿ. ಹಾಗೇನಾದ್ರು ಸ್ವಲ್ಪ ಏನಾದ್ರು ಈ ರೀತಿ ಹಿಂಗೇನಾದ್ರು ಕಟ್ಟಾದ್ರೆ ಅದು ಸಿಂತಿ ಮಾಡೋಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಅಲ್ಲೇ ಮೇಕಪ್ ಮಾಡಿಬಿಟ್ರೆ ರೆಡಿ ಆಗ್ತೈತಿ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡಿಂದ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ವಿ ಅಂತಂದ್ರೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂತಹ ಜೋಳದ ಹಿಟ್ಟಿನ ದೋಸೆ ರೆಡಿ ಆಗ್ತೈತಿ. ಹಾಗೆ ಕೂಡ ಆರೋಗ್ಯಕ್ಕೂ ಒಳ್ಳೆಯದು. ಯಾರಿಗೆಲ್ಲ ರೊಟ್ಟಿ ಬರೋಂಗಿಲ್ಲ ನೋಡಿರಿ, ಅವರು ಕೂಡ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ಅಂದರೂ ಜೋಳದ ಹಿಟ್ಟಿನ ದೋಸೆ ಆದರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ಮಾತ್ರ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ಟೇಸ್ಟ್ ಅಜ್ವಾನ್ ಹಾಕಿರ್ತೀವಲ್ಲ, ಈ ಟೇಸ್ಟ್ ಮಾತ್ರ ನನಗಂತೂ ಒಡಿ ಥರ ಫ್ಲೇವರ್ ಕೊಡ್ತು. ಅಷ್ಟು ಚೆನ್ನಾಗಿತ್ತು. ಅಷ್ಟೇ ರೀತಿ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಅನಾವತ್ತದ ನೋಡಿರಿ, ಭಾಳ ಒಂದೊಂದು 10 ನಿಮಿಷದಾಗಂತೂ ನಾಷ್ಟ ಆಗಿ ಹೋಗಿರುತ್ತೆ ನಿಮ್ಮದು, ಅಷ್ಟು ಬೇಗನೆ ನೀವು ಮಾಡ್ಕೋಬೋದು. ನೋಡಿದ್ರಲ್ಲ ಇವತ್ತಿನ ದಿನ ನಾನು ನಿಮ್ಗೆ ಅತಿ ಭಾರಿ ಮಸ್ತಂಗಿರುವಂಥ ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ಜೋಳದ ಹಿಟ್ಟಿನ ದೋಸೆ, ಹಂಗಾದ್ರ ಜೊತೆಗೆ ಚಟ್ನಿನೂ ಕೂಡ ಮಾಡಿ ತೋರಿಸಿನಿ. ನೀವು ಮನೆ ಒಳಗಡೆ ಈ ಜೋಳದ ಹಿಟ್ಟಿನ ದೋಸೆನ ಮಾಡ್ಕೊಂಡು ತಿನ್ನಿರಿ. ಹಂಗೆ ನೀವು ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನೋಡಿರಿ, ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನೋಡಿರಿ ಇವತ್ತಿನ ದಿನ ಭಾರಿ ಮಸ್ತಂಗಿರುವಂಥ ಜೋಳದ ಹಿಟ್ಟಿನ ದೋಸೆ ರೆಡಿ ಆಗೈತಿ. ಈ ಚಟ್ನಿ ಜೊತೆ ನೀವು ಹಚ್ಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅಂತೀರ ನೋಡಿರಿ, ಅಷ್ಟು ಸಖತ್ತಾಗೈತಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.